मेरा सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜಯ ರಘುವೀರ ಸಮರ್ಥ. पार्वती मदेश्वर रमागे जय जय राम कृष्ण हरि। जय जय राम कृष्ण हरि। जय जय राम कृष्ण हरे। 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 ब्रह्म निर्गुण निराकार ब्रह्म सगुण साकार ब्रह्मासी नाही पारावार बोलती साधू ठोपार कुमाये ठोपार कुमाये जय जय ठोपार कुमाये ठोपार कुमाये ठोपार कुमाये जय जय ठोपार कुमाये जय जय ठोपार कुमाये बोला निराकार आधार ब्रह्मादिकाचा निराकार आधार ब्रह्मादिकाचा निराकार आधार निराकार आधार जया सांगता सिनली वेदवाचा जया सांगता सिनली वेदवाचा निराकार आधार ब्रह्मादिकाचा निराकार आधार ब्रह्मादिकाचा निराकार आधार ब्रह्मादिकाचा निराकार आधार विवेक सदाकार होऊन पाहे विवेक सदाकार होऊन पाहे
मना संत अनंत शोधून पाहे मना संत अनंत शोधून पाहे निराकार आधार ब्रह्माधिकार निराकार नसे पिता नाश्वेत नसे पिता नाश्वेत नसे पिता नाश्वेत नाश्याम काही नसे पिता नाश्वेत व्यक्त अव्यक्त नानीळ नाही नसे अव्यक्त नानीळ नाही मनस निराकार आधार ब्रह्माधिकार निराकार मना संतानंत शोधून पाहे मना संतानंत शोधून पाहे निराकार आधार निराकार मणे जानता तो जनी मूर्ख पाहे मणे जानता तो म्हणे जाणता तो जनी मूर्ख पाहे अतर्क्यासी तर्के असा कोण आहे म्हणे जाणता तो जनी मूर्ख पाहे अतर्क्यासी तर्के असा कोण पाहे जनी मी पडे पाहता पाहते ना जनी मी पडे पाहता पाहवेना दया लक्षिता वेगळे राहवेना दया लक्षिता वेगळे राहवेना निराकार आधार ब्रह्माधिकार निराकार आधार जया सांगता सीनली वेद वाचा 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 निराकार आधार निराकार आधार ब्रह्माधिकार ब्रह्माधिकार जय जय रघुवीर समर्थ श्रीराम ಅನಾದಿ ಕಾಲದಿಂದಲೂ ಯಾವುದಕ್ಕಾಗಿ ಋಷಿಮುನಿಗಳು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು ಸಾಧು ಸಂತರು ಯಾವ ಒಂದು ಆನಂದವನ್ನು ಅನುಭವಿಸಲಿಕ್ಕೆ ತಮ್ಮ ಜೀವನವನ್ನೇ ಚಂದನದ ಗತೆ ತೆಗೆದರು ಆ ತೆಗೆದು ಅವರುಂಡಂಥ ಆನಂದವನ್ನು ಜಗತ್ತಿಗೆ ನೀಡಬೇಕಂತೇಳಿ ತಮ್ಮ ಶರೀರಕ್ಕಾಗುವಂಥ ಯಾವ ಕಷ್ಟವನ್ನು ಲೆಕ್ಕಿಸದ
ಪ್ರತಿಯೊಬ್ಬರ ಮನೆಗೆ ಹೋಗಿ ಅದನ್ನು ತಿಳಿಸ್ಬೇಕಂತ ಪ್ರಯತ್ನ ಮಾಡಿದರು. ಅಂಥ ಆ ಆನಂದ ಸ್ವರೂಪ ಏನದಲ್ಲ ಅದೇ ವಿಮಲ ಬ್ರಹ್ಮ ಸ್ವರೂಪ. ಇದನ್ನು ಅವರು ಕಂಡುಕೊಂಡ್ರು, ಸದ್ಗುರುನಾಥರು ಕಂಡುಕೊಂಡ್ರು, ಸಂತರು ಕಂಡುಕೊಂಡ್ರು, ಶರಣರು ಕರ್ಕೊಂಡ್ರು. ಅವರು ಇದು ಇಂಥ ಒಂದು ಅದ್ಭುತವಾದ ಆನಂದ ಹೆಂಗೆ ಇತ್ತು ಅಂದ್ರೆ ಅವ್ರು ಕಂಡುಕೊಂಡಂಥ ಆನಂದ ಅದು ಅನಿರ್ವಾಚ್ಯ ಆನಂದ ಇತ್ತು. ಅಂದ್ರೆ ವಾಚೆ ಬೋಲತಾನಯೇ ತೇಸುಕ ಕಾಯ ಸಾಂಗು, ಬಾಯಿಲೆ ಹೇಳಲಿಕ್ಕೆ ಬರಲಾರ್ದಂಥ ಆ ನಿರ್ಮಲ ವಿಮಲ ಆನಂದದ ಏನು ಅನುಭೂತಿ ಅದಲ್ಲ, ಅವರಂದ್ರು ಇದು ಎಲ್ಲ ಕಡೆ ಅದಲ್ಲ, ಎಲ್ಲ ಕಡೆ ಇದ್ದು ಎಲ್ಲರಿಗೂ ಯಾಕೆ ಅನುಭವಕ್ಕೆ ಬಂದಿಲ್ಲ ಅನ್ನುವಂಥ ಒಂದೇ ಒಂದು ಕಳಕಳಿಯಿಂದ ಚಂದನಾಚೆ ಪರಿತ್ವಾಜಿಜಾವೆ, ಚಂದನದ ಗತೆ ತಮ್ಮ ಶರೀರವನ್ನು ತೆಯ್ದು ಮನೆಗೆ ಹೋದ್ರು. ಏನು ವಿಚಾರ ಮಾಡಲಿಲ್ಲ, ಊಟದ ವಿಚಾರ ಮಾಡಲಿಲ್ಲ, ಮಲ್ಕೋದು ವಿಚಾರ ಮಾಡಲಿಲ್ಲ, ಉಡುದು ವಿಚಾರ ಮಾಡಲಿಲ್ಲ, ತೊಡುದು ವಿಚಾರ ಮಾಡಲಿಲ್ಲ, ಬೈದ್ರಲ್ಲಿಲ್ಲ, ಹೊಗಳಿದ್ರಲ್ಲಿಲ್ಲ, ಕರೆದ್ರಲ್ಲಿಲ್ಲ, ಕರಿಲಿಲ್ಲ, ಕರಿಲಾರ್ದಲ್ಲೂ ಸಹಿತ ಹೋಗಿ ಅದನ್ನು ಆ ಸ್ವರೂಪ ತಿಳಿಸ್ಬೇಕಂತೇಳಿ ಏನವರು ಮಾಡಿದ ಪ್ರಯತ್ನ ಇವತ್ತ ಫಲರೂಪವಾಗಿ ನಮ್ಮೆಲ್ಲರಿಗೂ ಅನುಭವ ಬರಲಿಕ್ಕೆ. ಅತಾಲಟ್ಟಿ ಗ್ರಾಮ ಅಂದರೆ ಹೆಂಗದ ಅಂದರೆ, ಈಗ ನಾ 3 ದಿವಸದಿಂದ ನಾನು ನೋಡಿದೆ, ಜಿತಾ ವೈಕುಂಠ ಮತ್ತೆ ಎಲ್ಲೂ ಇಲ್ಲೇ ಇಲ್ಲ. ಎಲ್ಲಿದೆ ವೈಕುಂಠ ಅಂತಾರೆ, ಇಲ್ಲೇ ಇದೆ ವೈಕುಂಠ ಮತ್ತೆ ಎಲ್ಲೂ ಇಲ್ಲೇ ಇಲ್ಲ. ಜ್ಞಾನಿಗಳಿದನ್ನು ಕಂಡುಕೊಂಡ್ರು. ಸ್ವರ್ಗ ನರಕಾದಿಗಳು ಮತ್ತೆಲ್ಲಿಲ್ಲ. ಸತ್ಯವನ್ನೇ ನುಡಿಯುವುದೇ ಸ್ವರ್ಗ. ಚಂದಗೆ ಬದುಕು ವೈಕುಂಠದ ಅನುಭವ ಆಗ್ತದೆ. ಈ ಬದುಕಿನ ಒಂದು ಅನುಭವ ಮಹಾರಾಜರು ನಮಗೆ ಕೊಟ್ಟು ಬಿಟ್ರು. ಅದು ಎಂತಂದ್ರೆ ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ, ಬ್ರಹ್ಮಾದಿಗಳಿಗೂ ಆಧಾರಭೂತವಾಗಿರುವಂತಹ ಆ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವವನ್ನು ನಮಗೆಲ್ಲರಿಗೂ ಹಂಚಿಕೊಟ್ಬಿಟ್ರು. ಕಾಯ ಸಾಂಗುಮಿಯ ಸಂತಾಚೆ ಉಪಕಾರ ಮಜ ನಿರಂತರ ಸಾಗನೀತಿ. ಈ ಮಹಾರಾಜರು ಮಾಡಿದಂಥ ಉಪಕಾರ ನಾವು ನೋಡಿದೇವು ಅಂದ್ರೆ ಅನಿಸ್ತದ, ಎಷ್ಟು ಸರಿ ಹುಟ್ಟಿದ ಏನಂತ ತುಕಾಮಣೆ ಘಾಲು ತಯ ಏನಂದ್ರೆ ಅವರು ಜನ್ಮಾತೆ ಹೇಚಿದಾನ ದೇಗಾದೇವ ತುಕಾಮಣೆ ಗರ್ಭವಾಸಿ ಸುಖಿ ಘಾಲಾವೇ ಅಮ್ಮಾಸಿ. ಬೇಕಾದರ್ಸನೆ ಹಾಕಿ ನನಗೆ ಗರ್ಭವಾಸಿದ್ದು. ಆದ್ರೆ ಇಂಥ ಒಂದು ಬಳಗದಾಗ ನನ್ನ ಇರುವಂಗ ಮಾಡಿಬಿಡು, ಬೇಕಾದರ್ಸನೆ ಹಾಕು, ನನಗೆ ಆ ದುಃಖನೇ ಇದು ಇಲ್ಲ ಪಾಂಡುರಂಗ. ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗದೇ ಈಸದ. ಅಂಥ ಸಂತರ ಒಂದು ಸಂಘದೊಳಗೆ ಇರುವಂತಹ ಆನಂದ ಈ 3 ದಿವಸ ನಾವೆಲ್ಲರೂ ಅನುಭವಿಸಿದೆವು. ನಿಜವಾಗಿಯೂ ನಮ್ಮ ಭಾಗ್ಯ ಇರಲಿ, ನಮ್ಮ ಭಾಗ್ಯ ಹಿಂಗೆ ಅನಿಸಿಬಿಡ್ತದಲ್ಲ. ಆಗಲೇ ಇವರಂದ್ರು ನಮ್ಮ ಸುಭಾಸ್ ಅಂದರು, ಧನ್ಯ ಆಜಿ ದಿನ ಸಂತ ದರ್ಶನಾಚ, ಧನ್ಯ ಆಜಿ ದಿನ ಸಂತ ದರ್ಶನಾಚ. जन्मीच्या धन्य आदि दिन संत दर्शनाच्या अनंत जन्मीचे सीन गेला. सीन ಅಂದ್ರೆ ಹೊಲಸ. ಹೊಲಸ ಅಂದ್ರೆ ಏನು? ಅನಂತ ಜನ್ಮದೊಳಗೂ ನಾನು ಏನು ಪ್ರಪಂಚಕ್ಕಾಗಿ ದುಡಿದು ನಿನ್ನನ್ನು ಮರ್ತಿದ್ನಲ್ಲ, ಆ ಮರ್ತಂಥದ್ದು ಒಂದೇನು
ಅತ್ಯಂತ ಅತ್ಯಂತ ನಿಂದನೀಯ ಪ್ರಮಾದ ನನ್ನಿಂದ ಆಗಿತ್ತಲ್ಲ ಅದೆಲ್ಲ ಇವತ್ತು ಕಳೆದು ಹೋದಂಗೆ ಆಗಿಬಿಡ್ತು. ಯಾಕಂದ್ರೆ ಸಂತರ ದರ್ಶನ ಸಂತ ಆನಂದ್ಯಾಚೆ ಸ್ಥಳ ಸಂತ ಸುಖಚಿ ಕೇವಳ ನಾನಾ ಸಂತೋಷಾಚೆ ಮೂಳತೆ ಹೇ ಸಂತ. ಸಂತರಂದ್ರ ಆನಂದದ ಸ್ಥಳ ಅಂತ ಸಮರ್ಥರಂತ ಆನಂದ ಎಲ್ಲದ ಸಂತರಂತೆಲ್ಲದ. ಮತ್ತು ಸಂತರಂತಲ್ಲಿ ಹೋಗಿ ನಿನಗೆ ಆನಂದ ಸಿಗಲಿಲ್ಲ ಅಂದ್ರೆ ಅವ್ರು ಸಂತರು ಇರ್ಲಿಕ್ಕಿಲ್ಲ. ಇಷ್ಟೇ ಇರ್ಲಿಕ್ಕಂದ್ರೆ ಸಂತರ ಅರ್ಥ ಮಾಡ್ಕೊಟ್ಟಿನಂತಲ್ಲಿ ಆ ಒಂದು ಪಾತ್ರತಾ ಇರ್ಲಿಕ್ಕಿಲ್ಲ ಅಷ್ಟೇ. ಯಾಕಂದ್ರೆ ಸಂತ ಸಮಾಧಿಚೆ ಮಂದಿರ ಸಂತ ವಿವೇಕಾಚೆ ಭಾಂಡಾರ ನಾತರಿ ಬೋಲಿಜೆ ಮಾಹೇರ ಸಾಹಿತ್ಯ ಮುಕ್ತಿಚೆ ಸಂತ ತೃಪ್ತಿಚೆ ನಿಜ ತೃಪ್ತಿ. ಸಮರ್ಥ ಅಂತಾರ ತೃಪ್ತಿಯ ನಿಜವಾದ ತೃಪ್ತಿ ಆದ್ರೆ ಅವರೇ ಸಂತರಿದ್ದಾರ. ಭಕ್ತಿಚೆ ನಾತರಿ ಬೋಲಿಜೆ ಭಕ್ತಿಚೆ ಫಲಶ್ರುತಿ ತೇಹೇ ಸಂತ. ಅಂಥ ಸಂತರ ಸಂಘ ಮಹಾರಾಜರಿಗೆ ಕೊಟ್ಟರು. ಇಂಥ ಸಂತರ ಸಂಘದೊಳಗೆ ಇವತ್ತು ನಾವು ಮನಾಚೆ ಶ್ಲೋಕದ ಒಳಗಿನ 3 ಶ್ಲೋಕಗಳನ್ನು ನಾನು ಬರ್ಕೊಂಡು ಬಂದಿದ್ದೆ. ಯಾಕ್ರಿ ಇಷ್ಟು ದಿವಸ ಬರ್ಕೋತಿದ್ದಿಲ್ಲ, ಈಗ ಯಾಕೆ ಬರ್ಕೊಂಡು ಬರ್ಲಿಕ್ಕತ್ರಿ ಅನ್ಬೇಡ್ರಿ. ವಯಸ್ಸು ಪ್ರಮಾಣ ಬದಲಾವಣೆ ಮಾಡ್ಕೋಬೇಕು. ಯಾಕೆ ಆದ್ರೆ ಎಲ್ಲನೂ ಬಾಯ್ಪಟ್ಟು ಮಾಡಿ ಬಂದ ಅಥವಾ ನೆನಪಿಟ್ಟುಕೊಂಡ ಹೇಳಿದ್ರೆ ಭಾಳಷ್ಟು ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಯಾರಿಗೆ ಗೊತ್ತಿತ್ತು ಹೇಳ್ರಿ. ನೀವು ವಿಚಾರ ಮಾಡಿದರೆ ಮನಾಚೆ ಶ್ಲೋಕ ಇಂಥದ್ದು ಒಂದು ವಿಶೇಷದ. ಅದು ಇದಕ್ಕೆ ರಾಮದಾಸಿ ಸಂಪ್ರದಾಯದವರು ಮನೋಪನಿಷತ್ ಅಂತಾರೆ. ಉಪನಿಷತ್ತಕ್ಕೆ ಸಮನಾದಂಥದ್ದು ಯಾವುದರ ಇದ್ರೆ ಅದು ಮನಾಚೆ ಶ್ಲೋಕ. ಉಪನಿಷತ್ತದೊಳಗೆ ಈಗ ಹೆಂಗ ವೇದಗಳ ಸಾರವನ್ನ ನಾವು ಎಲ್ಲಿ ನೋಡಬೇಕು ಅಂದ್ರೆ ಭಗವದ್ಗೀತಾ ಏನದಲ್ಲ ಎಲ್ಲ ವೇದಗಳ ಸಾರ. ಹಂಗ ಮನಾಚೆ ಶ್ಲೋಕ ಏನದಲ್ಲ 10 ಉಪನಿಷತ್ಗಳ ಸಾರ ಏನದಲ್ಲ ಇದು ಸಮರ್ಥ ರಚಿಸಿದಂಥ ಮನಾಚೆ ಶ್ಲೋಕದ ಕೊನೆಯ 50 ಶ್ಲೋಕಗಳೇನದಲ್ಲ ಆ ವಿಮಲ ಬ್ರಹ್ಮನ ಸ್ಥಿತಿಯ ಕುರಿತು ಅಂದ್ರೆ ತತ್ವಜ್ಞಾನದ ಕುರಿತು ಆಧ್ಯಾತ್ಮದ ಅದ್ವೈತ ಸಿದ್ಧಾಂತದ ಕುರಿತು ಅವ್ರು ಹೇಳ್ಯಾರ. ಅದ್ರಾಗಿನ್ನು 3 ಏನಪ್ಪ ಅಂದ್ರೆ ಇದು ಅವ್ರೇನಂತಾರ ನಿರಾಕಾರ ಆಧಾರ ಬ್ರಹ್ಮಾದಿ ಕಾಂಚ ಆ ವಿಮಲ ಬ್ರಹ್ಮನ ಸ್ಥಿತಿ ಹಂಗದ. ಸಂತ ಸಾಧು ಮಹಾನುಭಾವ ದೇವ ದಾನವ ಮಾನವ ಬ್ರಹ್ಮ ಸಕಲಾಸ ವಿಸಾವ ವಿಶ್ರಾಂತಿ ಠಾವ ಎಲ್ಲದರ ವಿಶ್ರಾಂತಿ ಸ್ಥಾನನೇ ಆ ವಿಮಲ ಬ್ರಹ್ಮನ ಸ್ಥಿತಿ ಅದ. ಆ ವಿಮಲ ಬ್ರಹ್ಮನ ಸ್ಥಿತಿ ಅದು ನಿರಾಕಾರ ವಸ್ತು. ಅದು ನಮಗೆ ಹೆಂಗೆ ಅನುಭವಕ್ಕೆ ಬರಬೇಕು, ಅದು ಹೆಂಗೆ ನಮಗೆ ವಿಶ್ರಾಂತಿ ಸಿಗಬೇಕಂದ್ರೆ ಆ ನಿರಾಕಾರ ಪರವಸ್ತು ಏನೈತಲ್ಲ ಅವರು ಏನಪ್ಪ ಅಂದ್ರೆ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಂತ ನಿನ್ನ ಸದ್ಗುರುನೇ ಇದ್ದಾನಂತ. ಅದಕ್ಕೆ ನಮ್ಮ ಮಹಾರಾಜರಂತ ನಾವು ಹೋದೇವಂದ್ರೆ ಏನಾಗ್ಬಿಡುತ್ತೆ, ನಮಗೆ ಆನಂದ ಆಗಿಬಿಡ್ತು, ಸಮಾಧಾನ ಆಗಿಬಿಡ್ತಿತ್ತು. ಎಲ್ಲಿಯೂ ಸಿಗಲಾರ್ದಂಥ ಒಂದು ಶಾಂತಿ ನಮಗೆ ಮಹಾರಾಜರಂತಲ್ಲಿ ಯಾಕೆ ಸಿಗ್ತಿತ್ತಂದ್ರೆ ಅವರು ಈ ಬ್ರಹ್ಮಾಧಿಕರಿಗೂ ಸಹಿತ ವಿಶ್ರಾಂತಿ ಸ್ಥಾನ. ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಸೃಷ್ಟಿ ಚಾಲನಾ ಕರ್ತಿರ್ತಾರಲ್ಲ ಇವರು ಸಹಿತ ಆ ಸದ್ಗುರುನಾಥನ ಸ್ವರೂಪದೊಳಗ ವಿಶ್ರಾಂತಿ ತಗೋತಾ ಅಂತಾರ. ಸಕಲ ಸೃಷ್ಟಿ ಚಾಲಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರು ಪದಿರಂಕ ಮಹತ್ವಾನ ಚಡತಿ. ಹರಿಹರ ಬ್ರಹ್ಮಾದಿಗಳು ಯಾರ ಒಂದು ಆಜ್ಞೆಯಿಂದ ಇಷ್ಟು ಕೆಲಸ ಮಾಡ್ಲಿಕ್ಕತ್ತಾರ, ಯಾರ ಒಂದು ಸತ್ತಾದಿಂದ ಅವ್ರು ಇಂಥ ಒಂದು ಸಾಮರ್ಥ್ಯ ಅವ್ರಿಗೆ ಬಂದದ, ಯಾರು ಕೊನೆಗೆ ಹೋಗಿ ತಮ್ಮ ವಿಶ್ರಾಂತಿ ಸ್ಥಾನವಾದಂಥ ವಿಮಲ ಬ್ರಹ್ಮನಲ್ಲೇ ಅವ್ರು ಐಕ್ಯ ಆಗ್ತಾರ. ಅಂತಹ ವಿಮಲ ಬ್ರಹ್ಮ ಸ್ವರೂಪ ಏನದಲ್ಲ ಅದು ಹೆಂಗದ ಅಂದ್ರೆ ಒಂದೇ ಇದ್ರು ಸಹಿತ ಎಲ್ಲ ಕಡೆ ತುಂಬಿದ. ಬ್ರಹ್ಮಾಶಿ ಶಬ್ದ ಚೀಲಾಗೇನ ಕಲ್ಪನಾ ಕಲ್ಪೂಸಕೇನ ಕಲ್ಪನಾತೀತ ನಿರಂಜನ ವಿವೇಕೆ ಉಣಕಾವೆ. ಅವ್ರಂತಾರ ಜಯಾಸಾಂಗತ ಶೀಣಲಿ ವೇದವಾಚ. ಆ ಬ್ರಹ್ಮನ ಮುಂದೆ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ವೇದಗಳು ಸಹಿತ ನೇತಿ ನಿಯತಿ ಅಂದಂತ. ಮಣುಣಿ ಸದ್ಗುರು ಪೂರ್ಣಪಡೆ ದೇವಾಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗಲಿ. ವೇದಶಾಸ್ತ್ರಗಳಿಗೂ ಸಹಿತ ಅಗೋಚರವಾಗಿರುವಂಥ ಆ ಸ್ಥಿತಿ ಎದರಿಂದ ಸಿಗ್ತದಂದ್ರೆ ವಿವೇಕ ತದಾಕಾರ ಹೋವು ನಿರಾಹಿ. ವಿವೇಕದಿಂದ ಅದರ ಆ ವಿವೇಕ ದೃಷ್ಟಿಯಿಂದ ಮಾತ್ರ ಅದು ಅನುಭವಕ್ಕೆ ಬರ್ತದೆ ಅಂತ. ಯಾಕಂದ್ರೆ ಅವ್ರು ಹೇಳೋತ್ನಾಗ ಏನಂತಾರ
ಬ್ರಹ್ಮಾಸಿ ಸತ್ತನಿಚ್ಚಿಲಾಗೇನ ಕಲ್ಪನಾ ಕಲ್ಪು ಸಕೇನ ಕಲ್ಪನಾತೀತ ನಿರಂಜನ ವಿವೇಕೆ ಓಳಕಾವೆ. ಆ ವಿವೇಕ ದೃಷ್ಟಿಯಿಂದ ಮಾತ್ರ ಬ್ರಹ್ಮನ ಅನುಭವ ನಿಮಗ ಆಗ್ತದಂತ ಹೇಳಿ ಅವರಂತಾರ ಮನಸ್ಸಂತ ಅನಂತ ಸ್ವರೂಪಾಯ. ಮನವೇ ಆ ಸಂತ ಸ್ವರೂಪವಾಗಿರುವಂತಹ ವಿಮಲ ಬ್ರಹ್ಮ ಅನಂತ ಸ್ವರೂಪಿ ಅನಂತನ ಒಂದು ಶೋಧ ನೀನು ಮಾಡಪ್ಪ ಅಂತ ಹೇಳ್ತಾರೆ. ಶೋಧ ಮಾಡುವ ಸಂಬಂಧಿ ಮಹಾರಾಜರು ನಮ್ಮೆಲ್ಲರ ಕೈಯಾಗ ದಾಸೋಧ ಗ್ರಂಥ ಕೊಟ್ಟರು. ಅದನ್ನು ಶೋಧ ಮಾಡುವ ಸಂಬಂಧೇ ಗ್ರಂಥ ಕೊಟ್ಟರು. ಅದರ ಶೋಧ ಮಾಡುವ ಸಂಬಂಧೇ ನಮ್ಮ ಮನೆ ತನಕ ಬಂದು ಇಂಥ ಒಂದು ಸಂಪ್ರದಾಯ ನಮಗೆ ತಿಳಿಸ್ಕೊಟ್ರು. ಅದನ್ನು ಶೋಧ ಮಾಡಲಿ ಅಂತೇಳಿ 4 ಹೊತ್ತಿನ ಉಪಾಸನ ಹಾಕಿದ್ರು. ಮತ್ತಿನ್ನು ಮಾಡಲಿಲ್ಲ ಅಂದರೆ ಹೆಂಗೆ ಸಿಗ್ತದೆ? ರಾಮಣ್ಣ ಮುತ್ಯಾಗ ಮಹಾರಾಜರಂದ್ರಂತ, ರಾಮ ಗ್ವಾಡ್ಯಾಗ ಮಾಡು, ಮಾಡ್ದಾಗ ಗ್ವಾಡ್ಯೋ ಅಂದ್ರೆ. ಗ್ವಾಡ್ಯಾಗ ಮಾಡಲ್ರಿ ಮಹಾರಾಜ್ರ, ಗ್ವಾಡ್ಯಾಗ ಯಾಕೆ ಮಾಡು, ಮಾಡಿದಾಗ ಗ್ವಾಡಿಲ್ಲ ಅಂತ ಅವ್ರು ಅಂದ್ರು. ಎಷ್ಟು ವಿಚಿತ್ರ ನೋಡ್ರಿ. ಇವಂದಾಗ ಗ್ವಾಡ್ಯಾಗ ಮಾಡ, ಇವನ್ ತನ್ನ ತಿಳುವಳಿಕೆ ಬಿಟ್ಟು ಗ್ವಾಡ್ಯಾಗೆ ಮಾಡಿರ್ತಾವ. ಅವ್ರಂದ್ರು ಮಾಡಿದಾಗೆ ಗ್ವಾಡೆಲು ಅಂತಂದ್ರು. ಹಂಗೆ ಮಾಡಲಾರ್ದ ನಮಗೆ ಇದನ್ನು ಬರೀ ಕೇಳೋದ್ರಿಂದ ಏನಾಗುವುದಿಲ್ಲ ಅಂತಾರೆ. ಅಥವಾ ನಾವು ತಿಳಿದನ್ನ ತಿಳ್ಕೊಂಡ್ರು ಸಹಿತ ಏನೂ ಆಗೋದಿಲ್ಲ. ಅವ್ರಂತಾರ ಹರೀ मणे जानता तो जनी मूर्ख पाहे अतर्क्या सितर्की असा कोण आहे. मणे जानता तो जनी मूर्ख पाहे अतर्क्या सितर्की असा कोण आहे. जनी मी पणे पाहता पाहवेना तया लक्षिता वेगळे म्हणे जानता तो जनी मूर्ख काय. ಸಮರ್ಥ ಅಂತಾರ, ಯಾರು ನನಗೆ ತಿಳಿದದಂತ ಅಂತಾರಲ್ಲ, ಆಯಾ ಬ್ರಹ್ಮನ ಬಗ್ಗೆ ನಮಗೆ ತಿಳಿದದಂತಾರಲ್ಲ, ಅವ ಜಗತ್ನಾಗ ಒಬ್ಬ ಮೂರ್ಖ ಅಂತ ತಿಳ್ಕೊರಿ. ಯಾಕಂದ್ರೆ ಬ್ರಹ್ಮನ ತಿಳಿದನಂತ ಹೇಳವ ತಿಳಿಲಿಕ್ಕೆ ಅವು ತಿಳಿದಿಲ್ಲ ಅಂದ್ರೆ ಹೇಳಲಿಕ್ಕೆ ಬರ್ತದೆ. ಯಾಕಂದ್ರೆ ಬ್ರಹ್ಮನ ತಿಳಿದ ಮೇಲೆ ವಾಚೆ ಪೋಲ ತಾನೇ ಹೇಳಲಿಕ್ಕೆ ಬರುವುದಿಲ್ಲ. ಅದು ಅನುಭವಿಸುವಂಥ ಮಾತ, ಅನುಭವಿಸಲಿಕ್ಕೂ ಬರುವುದಿಲ್ಲ ಅಂತಾರೆ ಜ್ಞಾನಿಗಳು. ಬ್ರಹ್ಮನ ಆನಂದವನ್ನು ಅನುಭವಿಸಲಿಕ್ಕೂ ಬರುವುದಿಲ್ಲ. ಯಾಕಂದ್ರೆ ಅನುಭವಿಸಬೇಕಾದ್ರೆ ತ್ರಿಪುಟಿಗಳು ಬೇಕಂತಾರೆ. ಅನುಭವಿಸುವವ, ಅನುಭವಿಸುವ ವಸ್ತು, ಅನುಭವಿಸುವ ಕ್ರಿಯಾ, ಈ ಮೂರೂ ಇದ್ದಾಗ ಮಾತ್ರ ಆಗ್ತದೆ. ಆದ್ರೆ ಅವ್ರಂತಾರ ಅದು ಅನುಭವಿಸ್ಲಿಕ್ಕೂ ಬರೋದಿಲ್ಲ. ಅದು ಏನದ ಏನೂ ಇಲ್ಲೇ ಇಲ್ಲ. ಸಮುದ್ರದಾಗ ಒಂದು ಉಪ್ಪಿನ ಗೊಂಡು ಹೋತಂತ ಇಸ್ರಾಣಿ, ಹೋಗಿ ಆ ಸಮುದ್ರದ ಆಳು ನೋಡ್ಕೊಂಡೇ ಬರ್ತಂತ, ಹೋಗಿ ಜಿಗಿತಂತ. ಜಿಗದ ಮೇಲೆ ಎಷ್ಟು ಆಳದಂತ ಕೇಳಲಿಕ್ಕೆ ಅದ್ರಾಗ ಅದು ಆ ಉಪ್ಪದ ಅದ್ರಾಗ ಏಕಾಗಿ ಬಿಡ್ತೀವಿ. ಏನು ಹೇಳ್ತದೆ? ठोब्बार कुमाई ठोब्बार कुमाई ठोब्बार कुमाई. ಅವ್ರಂದ್ರು ಅದಕ್ಕೆ ಮಣೆ ಜಾಣತಾತೋ ಜನಿ ಮೂರ್ಖ ಪಾಯ, ಅವೊಬ್ಬ ಮೂರ್ಖ ಅಂತ ತಿಳ್ಕೊಂಡು. ಅದಕ್ಕೆ ಇವರು ಸರ್ವಜ್ಞರಂತಾರ, ಬ್ರಹ್ಮನನ್ನು ಅರಿತಿರೆ ಸುಮ್ಮನಿರಬೇಕು. ಬ್ರಹ್ಮನನ್ನು ಅರಿತಿರೆ ಸುಮ್ಮನಿರಬೇಕು. ಬ್ರಹ್ಮನನ್ನು ಅರಿತು ತಾ ಉಸುರಿದರೆ ಕಳಹೊಕ್ಕು ಕೆಮ್ಮಿಸತ್ತಂತೆ ಸರ್ವಜ್ಞ. ನನಗೆ ಬ್ರಹ್ಮನ ಬಗ್ಗೆ ತಿಳಿದ ಅಂತ ಹೇಳಿದ್ರೆ ಹೆಂಗಾಗ್ತಂದ್ರೆ, ತುಡುಗು ಮಾಡ್ಲಿಕ್ಕೆ ಬಂದವರು ತುಡುಗು ಮಾಡಿ ಸುಪ್ ಗಪ್ಚುಪ್ ಹೋಗ್ಬೇಕಿಲ್ಲ. ಶಿಸ್ತು ಕುತ್ಕೊಂಡು ಶಿಸ್ತಾಗಿ ಕೆಮ್ಮಿಟ್ರು ಅಂತ ತಿಳ್ಕೊನಿ ಮನೆಯನ್ನಾರು ಸುಮ್ ಕೊಡ್ತಾರ, ಭೂಮಿ ಕಳಿಸ್ತಾರ. ಹಂಗೆ ಯಾವುದನ್ನು ಹೇಳಲಿಕ್ಕೆ ವೇದಶಾಸ್ತ್ರಗಳಿಗೆ ಅವೇ ಅತರ್ಕ್ಯ ಆಗಿಬಿಟ್ಟು, ಅತರ್ಕ್ಯ ಸಿತರ್ಕ್ಯ ಸಾ ಕೋಣ आहे. ಮನ ಕಲ್ಪಿತ ಕಲ್ಪ ಕೋಟಿ ನವೇ ರೇ ನವೇ ಸರ್ವತಾ ರಾಮವೇ. ಕಲ್ಪನೆಗೂ ನಿಲುಕುವುದಿಲ್ಲ, ಅದು ಎಲ್ಲದರಿಂದ ಅತೀತದ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ
ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮಾಮಿ. ಇಂಥ ಎಲ್ಲದರಿಂದಲೂ ಅತೀತವಾದಂಥ ಅದನ್ನ ಹೆಂಗೆ ಹೇಳಿಕ್ ಬರ್ತದೆ? ಅದಕ್ಕೆ ಅವರಂದ್ರು ಅತರ್ಕ್ಯಾಸಿ ತರ್ಕಿ ಅಸಾಕೋಣಾಯಿ ಜನಿಮಿ ಪಣೆ ಪಾಹತಾ ಪಾಹವೇನ ಆ जनीबी पणे पाहता पाहवेना तया लक्षिता ವೇಗಳೆ ರಾಹವೇನ. ಇನ್ನು ಅಕಸ್ಮಾತ್ ನೀನು ಅದನ್ನು ಕಂಡು ಹಿಡದಿ ಅಂದ್ರ ಅದನ್ನ ಬಿಟ್ಟು ನೀ ಬ್ಯಾರೆ ಇರುವುದಂತ. 9ನೇ ದಶಕದೊಳಗೆ ಸಮರ್ಥರಂತಾರ ಪರಬ್ರಹ್ಮ ಸಕಳ ಪರತೆ ತಯಾಸ ಪಾಹತ आपण चीते हे कळे अनुभव मते सद्गुरु के लिया ठोपार कुमाये ठोपार कुमाये ठोपार कुमाये न से पीत ना श्वेत ना श्याम काही न से पीत ना श्वेत ना श्याम काही न से पीत ना पीत ना श्वेत ना श्याम काही न से व्यक्त अव्यक्त ना नील नाही न से व्यक्त अव्यक्त ना नील नाही मने दास विश्वास मुक्तीला हे मने दास विश्वास संत आनंद शोधून पाहे मला संत आनंद शोधून पाहे निराकार आधार ब्रह्मादिका निराकार ಮಜಾದ ಸಮರ್ಥ ಒಂದ ಇವು ಹೆಂಗಂದ್ರೆ 12 ಅಕ್ಷರದ ಒಂದೊಂದು ಸಾಲವು ಅಂತೀವಿ. ಇದಕ್ಕೊಂದು ಸಿಸ್ಟಮ್ ಅದ ಇದ್ರಾಗ ವ್ಯಾಕರಣದೊಳಗೆ 12 ಅಕ್ಷರದ ಒಂದೊಂದು ಸಾಲ ಮನಾಚ ಶ್ಲೋಕನಾಗವ. ಇವ್ರೇನಂತಾರ ನಸೆ ಪೀತ ಅದು ಹಳದಿನೂ ಇಲ್ಲ. ಯಾವ ವಿಮಲ ಬ್ರಹ್ಮನ ಒಂದು ಸ್ಥಿತಿ ಅದು ಹೆಂಗದ ಅಂತ ಕೇಳಿದ್ರೆ ಅದು ಹೆಂಗದಪ್ಪ ಅಂತಂದ್ರೆ ಅದು ಹಳದಿ ಇಲ್ಲ ಅಂತಾರ ಅವರು. ಆಮೇಲೆ ಬೆಳ್ಳಗನೂ ಇಲ್ಲ ಅದು. ಆಮೇಲೆ ಶ್ಯಾಮ ಕಪ್ಪುನೂ ಇಲ್ಲ. ನಶೆ ವ್ಯಕ್ತ ಅದು ಕಾಣಿಸುವುದಿಲ್ಲ. ವ್ಯಕ್ತನೂ ಇಲ್ಲ ಅವ್ಯಕ್ತನೂ ಇಲ್ಲ. ನೋಡ್ರಿ ನಾನು ನೀಳನಾಹಿ ನೀಲಿನೂ ಇಲ್ಲ. ಮತ್ತೆ ಹೆಂಗದ ಅದು ಹೆಂಗದ ಅಂದ್ರೆ ಸದ್ಗುರುಗಳ ಅದನ್ನ ಹೆಂಗದ ಅಂತ ಹೇಳಿದ್ರೆ ತಿಳಿತದ. ಅವ್ರು ಹೇಳುದಿಲ್ಲ. ಅವರು ವಿಚಾರ ಮಾಡ್ಕೋ ನಾ ಹೆಂಗಿದ್ದಲ್ಲ ಹಂಗೆ ಅದ ನಾ ಹೆಂಗಿದ್ದಲ್ಲ ಹಂಗೆ ಅದ. ಅದಕ್ಕೆ ಅವರಂದ್ರು ಗುರುಚರಣಿ ಥೇವಿತ ಭಾವೆ ಭಾವೆ ಗುರುಚರಣಿ ಥೇವಿತ ಭಾವೆ ಭಾವೆ
ಇದಕ್ಕ ನವ್ವಿನ ಭಕ್ತಿ ಒಳಗ ಪಾದ ಸೇವನ ಭಕ್ತಿ ಅಂತಾರೆ. ಪಾದ ಸೇವನ ಅಂದ್ರೆ ಹೋಗಿ ಆ ಪಾದ ಕುಡ್ಕೊತ ಕೂಡುದಲ್ಲ, ಗುರುವಿನ ಚರಣದ ಮೇಲೆ ಸಂಪೂರ್ಣ ಶರಣಾಗತನಾಗುವುದಲ್ಲ, ಇದು ಪಾದ ಸೇವನೆ. ಶರಣಿ ಠೇವಿತ ಭಾವೆ ಆಪೆ ಆಪ ಭೇದಿ ದೇವ, ಆಪೆ ಆಪ ಭೇದಿ ದೇವ ಮಾಡೋಣೆಗು ಧ್ಯಾನದಾಗ ಕೂತಾಗ ರೂಪ ಕಣ್ಣು ಮುಂದೆ ತಗೊಂಡು ಯಾವ ರೂಪ ತಗೋಬೇಕು, ಎಷ್ಟು ಸೂಕ್ಷ್ಮದ ನೋಡ್ರಿ. ಇವನ್ನೆಲ್ಲ ಚಿಂತನೆ ಮಾಡ್ಬೇಕಂತಾರ ಸಾಧಕರು. ಅವ್ರಂತಾರ ನಸೆ ಪಿತ್ತ ನಾ ಶ್ವೇತ ನಾ ಶ್ಯಾಮಕಾಹಿ, ನಸೆ ಪಿತ್ತ ನಾ ಶ್ವೇತ ನಾ ನಸೆ ವ್ಯಕ್ತ ಅವ್ಯಕ್ತ ನಾ ನೀಳ ನಾಹಿ, ನಸೆ ವ್ಯಕ್ತ ಅವ್ಯಕ್ತ ಮನೆದಾಸ ವಿಶ್ವಾಸ ಮುಕ್ತಿ ಮಾಯೆ, ಮನೆದಾಸ ಸಮರ್ಥರಂತರ ಸದ್ಗುರುವಿನ ಮ್ಯಾಲೆ ವಿಶ್ವಾಸ ಇಡು. ಮನೆದಾಸ ಸಮರ್ಥ ರಾಮದಾಸ್ ಮಹಾರಾಜರಲ್ಲಿ ಕತ್ತಾರ ವಿಶ್ವಾಸ ಮುಕ್ತಿ ಲಾಯೆ, ವಿಶ್ವಾಸ ಇಟ್ಟು ನೋಡಿ ನೀನು. ಗುರುವಿನ ಹಂತಲ್ಲಿ ಯಾರು ಗುರು ವಿಮಲ ಬ್ರಹ್ಮ ಸ್ಥಿತಿ, ಗುರುನೇ ವಿಮಲ ಬ್ರಹ್ಮಿದ್ದಾನೆ. ಮತ್ತಿನ್ನೇನದ ಮನೋನೆ ಗೋರೋತಿ ಬಾಜಾವೆ देव गुरु पासी आहे, ते भगवंत गुरुपाशीच आहे. किती वेळा सांगायचे, वारंवार सांगू काय ಅಂತಾರೋ ಏನ್ ತಿರುಗಿ ಹುಡುಗಿ ಹೇಳೋದು. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಹಿಡಿದೆನೆಂದೆಡೆ ಸಿಕ್ಕಿದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಕಾಣ ಗುಹೇಶ್ವರ. ಮನೋನಿ ಗೋರೋಚಿ ಬಜಾವೆ 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 ತುಕಾ ಮಳೆ ಗುರು ಭಜನಿ. ತುಕಾರಾಮ್ ಮಹಾರಾಜರಂತಾರ ಗುರುನಾಥನ ಭಕ್ತಿ ಮಾಡ್ರಿ, ದೇವ ಭೇಟಿ ಜನಿವನಿ. ನೀ ಮಂಜಾಗೂ ನಿನಗೆ ಭಗವಂತ ಕಾಣಿಸ್ತಾನ, ವಿಮಲ ಬ್ರಹ್ಮ ಸಂಧ್ಯಾಗೂ ಕಾಣಿಸ್ತಾನ, ಏಕಾಂತರೊಳಗೂ ಕಾಣಿಸ್ತಾನ, ಲೋಕಾಂತರೊಳಗೂ ಕಾಣಿಸ್ತಾನ. ಎಲ್ಲಿ ನೋಡಿದಲ್ಲಿ ನಿನಗೆ ಆ ವಿಮಲ ಬ್ರಹ್ಮನ ಒಂದು ಅನುಭವ ಆಗ್ತದ. ಅಂಥ ವಿಮಲ ಬ್ರಹ್ಮ ಹೆಂಗಿದ್ದಾರಂದ್ರ धरू जाता धरिता नाही, टाकू जाता टाकिता नाही, जेते तेथे आहेच आहे परब्रह्म ते. जिकडे तिकडे जेते तेथे बिनमुख होता सन्मुख होते, सन्मुख पुन्हा चुकेना ते काही केल्या. पैसाने माणूस उठवून गेले, तेथे आकाशाची राहिले, आकाश चौकडे पाहिले सन्मुखात आहे. स्थूल नव्हे सूक्ष्म नव्हे काही एका सारखे नव्हे. ಹಿಂಗೆ ಅದನ್ನು ಹೇಳಿಕೊಡುವಂತಾರೋ, ಏ ಬ್ರಹ್ಮ ಹಿಂಗೆ ಇದ್ದಾನಂತ ಹಂಗಿಲ್ಲ.
ಅವ ನಿರಾಕಾರ ಇದ್ದಾನ. ನಿರಾಕಾರ ಅಂದ್ರೆ ನೀರಾಕಾರ. ನೀರಿಗೆ ಆಕಾರ ಇಲ್ಲ. ವಾಟದಾಗ ಹಾಕೋ ವಾಟಕಾದ ಗತೆ ಆಗ್ತದೆ, ತಂಬಿಯಾಗ ಹಾಕು ತಂಬಿಯಾದ ಗತೆ ಆಗ್ತದೆ, ಕೊಳದಾಗ ಹಾಕು ಕೊಳದ ಆಕಾರ ಆಗ್ತದೆ. ಮಹೇಶ್ವರಂತೆ ನೋಡು ಮಹೇಶ್ವರನೇ ಕಾಣ್ತಾನ, ಸುಭಾಸನಂತೆ ನೋಡು ಸುಭಾಸನಂತೆನೆ ಕಾಣ್ತಾನ. ನನ್ನೊಳಗೆ ನೋಡು ಬೇಕಾದ್ರೆ ಬಿಡು ಕಾಣಿಸೇ ಕಾಣಿಸ್ತಾನ. ಅಂದ್ರ ಎಲ್ಲಿ ನೋಡಿದಲ್ಲಿ ಕಾಣಿಸ್ತಾನ. ಏಕಾ ಜನಾರ್ದನಿ ಭಾವಹಿ ನೀಕಾ ಯೋ ದೇಖವು ಸೋ ರಾಮ ಸರಿಖಾ ಮನೋನಿ ಗೋರೋತಿ ಬಜಾವೆ ಬಜಾ ಮನೋನಿ ಗೋರೋತಿ ಬಜಾವೆ ಅಂತ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ನಮಗಾಗಬೇಕಾಗಿತ್ತಂದ್ರೆ ಇವತ್ತು ಸಮರ್ಥರಂತರ ವಿವೇಕೇತದಾಕಾರ ಹೋಗಿ ವಿವೇಕವನ್ನು ಜಾಗೃತ ಮಾಡಿಕೊಂಡು ನೀವು ಆ ಸ್ವರೂಪನೇ ನೀವು ಆಗಿಬಿಡ್ರಿ ಅಂಥೇಳಿ ಆ ಸಂತ ಸ್ವರೂಪವಾಗಿರುವಂಥ ಸದ್ಗುರು ಸ್ವರೂಪವಾಗಿರುವಂಥ ಅನಂತನ ಸ್ವರೂಪ ಆಗಿರುವಂಥ ವಿಮಲ ಬ್ರಹ್ಮನ ಸ್ಥಿತಿಯ ಒಂದು ಗುರುತನ್ನು ಮನಾತ್ಯ ಶ್ಲೋಕದ 148, 150, 156 ಇವು ನೆನಪಿಟ್ಟುಕೋರಿ. ಮತ್ತೆ ಮನೆಯಾಗ ಓದ್ರಿ. ಏನು ಓದಿ ಇಷ್ಟೊಂದು ಅದ್ಭುತದಲ್ಲ. ಅದಕ್ಕೆ ಸಮಯ ಸಾಕಷ್ಟಾಗ್ಯದ. ಮತ್ತೊಮ್ಮೆ ಮತ್ತೆ ಚಿಂತನೆ ಮಾಡೋಣ. ಮನಾತ್ಯ ಶ್ಲೋಕ ಯಾಕೆ ಬರೆದ್ರು ಅನ್ನೋದೇ ನಮಗೆ ಗೊತ್ತಿಲ್ಲ. ಮನಾತ್ಯ ಶ್ಲೋಕ ಯಾಕೆ ಬರೆದ್ರು, ಎಂಥ ಸಂದರ್ಭ ಇತ್ತು ಅನ್ನುವಂಥದ್ದು ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ನೋಡು. ಒಟ್ಟಿನ ಮೇಲೆ ನನ್ನ ಅಂತಃಕರಣದ ನಮ್ಮ ಬಳಗ ನಾವು ಮಾಡುವಂಥ ಭಜನೆ ಆಗಲಿ, ದಾಸೋಹ ಆಗಲಿ, ಮನಾತ್ಯ ಶ್ಲೋಕ ಆಗಲಿ, ಇವೆಲ್ಲನೂ ಅರ್ಥ ತಿಳ್ಕೊಂಡು ಮಾಡಿದ್ರಂದ್ರೆ ವಾಸ್ತವಿಕವಾಗಿ ಅದು ಪರಮಾರ್ಥ ಆಗ್ತದೆ ಅಂತೇಳಿ ತಿಳ್ಕೊಂಡು ಎಲ್ಲರಿಗೂ ಆ ಪರಮಾರ್ಥ ಲಾಭ ಲಭಿಸಲಿ ಅಂಥೇಳಿ ಒಂದೊಂದು ಬರ್ಕೊಂಡು ಯಾಕಾಗಲಿಕ್ಕೆ ಬಂದು ನಾನು ನಿಮ್ಮ ಮುಂದೆ ಇಡ್ಲಿಕ್ಕತ್ತೀನಿ. ಅದಕ್ಕೆ ಹರಿ ವಿವೇಕೆ ತದಾಕಾರ ಹೋಗು ನಿಪಾಯೆ ವಿವೇಕೆ ತದಾಕಾರ ಹೋಗು ನಿಪಾಯೆ ವಿವೇಕೆ ತದಾಕಾರ ಹೋಗು ನಿಪಾಯೆ ವಿವೇಕೆ ತದಾಕಾರ ಹೋಗು ನಿಪಾಯೆ ಮನ ಸಂತ ಆನಂದ ಸೋತುರಿ ಪಾಯೆ ಮನ ಸಂತ ಆನಂದ ಸೋತುರಿ ಪಾಯೆ ನಿರಾಕಾರ ಆಧಾರ ನಿರಾಕಾರ ಆಧಾರ ನಿರಾಕಾರ ಆಧಾರ ಮನ ಸಂತ ಆನಂದ
कल्पनेचे बालान हो कोण काळी ही संत मंडळी सुखी असो अहंकाराच्या वारा न लागो रसा माझा विष्णुदासा भाविकासी नामा म्हणे तया असावे कल्याण जामुखी निदान पांडुरंग ठोपा रघुमाये